10ನೇ ತರಗತಿ ರಾಜ್ಯಶಾಸ್ತ್ರ. ಭಾರತಕ್ಕಿರುವ ಸವಾಲು ಮತ್ತು ಅವುಗಳಿಗೆ ಪರಿಹಾರೋಪಾಯಗಳು. ಮೊದಲನೇದಾಗಿ ಕಳ್ಳ ಸಾಗಾಣಿಕೆ. ಯಾವುದೇ ಆಮದು ಸುಂಕವನ್ನು ಸರ್ಕಾರಕ್ಕೆ ನೀಡದೆ ಗುಪ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದು, ಇದನ್ನು ನಾವು ಕಳ್ಳ ಸಾಗಾಣಿಕೆ ಅಂತ ಕರಿತೀವಿ. ಆಮದು ಸುಂಕ ಅಂದರೆ ಯಾವುದೇ ಟ್ಯಾಕ್ಸ್ ಸರ್ಕಾರಕ್ಕೆ ಕೊಡದೆ ಅದನ್ನು ಅವರೇ ಬಳಸ್ಕೊಳ್ಳೋದು. ದೇಶದ ಆರ್ಥಿಕತೆಗೆ ಹಾನಿ ಇದರಿಂದ ಏನಾಗುತ್ತೆ, ದೇಶದ ಆರ್ಥಿಕತೆಗೆ ಒಂದು ಹಾನಿ ಉಂಟಾಗುತ್ತೆ. ದೇಶದ ಕೈಗಾರಿಕೆ ಹಾಗೂ ಮಾರುಕಟ್ಟೆಗೆ ಇಂತಹ ಕಳ್ಳ ಸಾಗಾಣಿಕೆ ದಂಧೆಯಿಂದ ತುಂಬ ಹಾನಿ ಉಂಟಾಗುತ್ತದೆ. ನಮ್ಮ ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಗಳಿಗೆ ಇದರಿಂದ ತುಂಬ ಹಾನಿ ಉಂಟಾಗುತ್ತದೆ. ಎರಡನೇದು ಲಾಭಕೋರತನ. ಜನಸಾಮಾನ್ಯರ ಅಥವಾ ಬಳಕೆದಾರರಿಂದ ಅತ್ಯಂತ ಹೆಚ್ಚಿನ ಲಾಭ ಗಳಿಸುವುದನ್ನು ಲಾಭಕೋರತನ ಎನ್ನುವರು. ಬೆಲೆಗಳ ಮೇಲೆ ಹತೋಟಿ ಇಲ್ಲದೇ ಇರುವುದು, ಮಿತಿಮೀರಿದ ಲಾಭ ಇದಕ್ಕೆ ಕಾರಣ. ಸರ್ಕಾರದ ಸಮರ್ಪಕವಾದ ಕ್ರಮದಿಂದ ಈ ಲಾಭಕೋರತನಕ್ಕೆ ನಿಯಂತ್ರಣ ಸಾಧಿಸಬೇಕಾಗಿದೆ. ಬೆಲೆಯನ್ನು ಹತೋಟಿಗೆ ತರಲು ಪ್ರಯತ್ನಿಸಬೇಕು. ಬಡತನವನ್ನು ಹೋಗಲಾಡಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿವೆ. ನಿಮಗೆ ಗೊತ್ತಿದೆ ಏನು ಅಂತ ಬಡತನ ಅಂದರೆ. ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಪ್ರಧಾನ ಮಂತ್ರಿ ಗ್ರಾಮ ಯೋಜನೆ ಮೊದಲಾದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸರ್ಕಾರ ಬಡತನವನ್ನು ಮಾಡೋದಕ್ಕೋಸ್ಕರ ಮುಂತಾದ ಯೋಜನೆಗಳನ್ನು ಜಾರಿಗೆ ತಂದಿದೆ. ನಮ್ಮ ದೇಶದ ಅಪಾರ ಜನಸಂಪತ್ತು ಹಾಗೂ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ. ಇವುಗಳ ಸದ್ಬಳಕೆ ಹಾಗೂ ಇವುಗಳ ಉತ್ಪಾದನೆಗೆ ತೊಡಗಿಸಿಕೊಳ್ಳುವಿಕೆ ಮೂಲಕ ದೇಶದ ಮಟ್ಟವನ್ನು ನಾವು ಕಡಿಮೆ ಮಾಡಬಹುದು. ಜನರಿಗೆ ನಾವು ಕೆಲಸವನ್ನು ಕೊಡೋದ್ರಿಂದ ಬಡತನವನ್ನು ಒಂದು ಮಟ್ಟಕ್ಕೆ ತರಬಹುದು. ನಂತರ ಜನಸಂಖ್ಯೆ ಹೆಚ್ಚಳ. ಭಾರತ ಜನಸಂಖ್ಯೆಯ ಆಧಾರದಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ದೇಶ. ಮೊದಲನೇದು ಚೀನಾ, ಎರಡನೇದು ಭಾರತ. ಕುಟುಂಬ ಯೋಜನೆ ಮತ್ತು ತಾಯಿ ಮತ್ತು ಮಗುವಿನ ಆರೈಕೆ ಮುಂತಾದ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರವು ಜಾರಿಗೆ ತಂದಿದೆ. ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಪ್ರಗತಿ, ರಫ್ತು ಹೆಚ್ಚಳ, ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚುವರಿ ಅವಕಾಶಗಳು ಇವುಗಳು ಜನಸಂಖ್ಯೆಯ ಸಮಸ್ಯೆಯನ್ನು ನಿಯಂತ್ರಿಸಬಹುದು. ಕೃಷಿನ ಅಭಿವೃದ್ಧಿ ಮಾಡೋದರಿಂದ, ಕೈಗಾರಿಕೆ ಹೆಚ್ಚಳ ಮಾಡೋದರಿಂದ, ರಫ್ತು ಹೆಚ್ಚಳ ಮಾಡೋದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಅವಕಾಶಗಳು, ಕೆಲಸಗಳನ್ನ ಸ್ಥಾಪಿಸುವುದರಿಂದ ಜನಸಂಖ್ಯೆ ಸಮಸ್ಯೆಯನ್ನು ನಾವು ನಿಯಂತ್ರಿಸಬಹುದು. ಜನಸಂಖ್ಯೆ ಹೆಚ್ಚಳ ಆಯಿತಾ. ನೆಕ್ಸ್ಟ್ ಆರ್ಥಿಕ ಅಸಮಾನತೆ. ಸಮಾಜದ ಶ್ರೀಮಂತ ಹಾಗೂ ಬಡವರ ಮಧ್ಯೆ ಇರುವ ಅಂತರದ ಹೆಚ್ಚಳವನ್ನು ಆರ್ಥಿಕ ಅಸಮಾನತೆ ಎನ್ನುತ್ತೇವೆ. ಉತ್ತಮ ಆರ್ಥಿಕ ಸುಧಾರಣೆಗಳು, ಯೋಜನಾಬದ್ಧ ಹಣಕಾಸು ನಿರ್ವಹಣೆ, ಒಳ್ಳೆಯ ತೆರಿಗೆ ವಿಧಾನ ಆರ್ಥಿಕ ಅಸಮಾನತೆಗೆ ತೀರಾ ಅತ್ಯಗತ್ಯ. ಆರ್ಥಿಕ ಸಮಾನತೆ ಆಗಬೇಕಂದ್ರೆ ಹಣಕಾಸಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು ಮತ್ತು ಕರೆಕ್ಟಾಗಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು. ಸಣ್ಣ ಮತ್ತು ಗ್ರಾಮೀಣ ಮಟ್ಟದ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಆರ್ಥಿಕತೆ ಅತಿ ಮುಖ್ಯವಾಗಿದೆ. ಸಣ್ಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಹ ಗುಡಿ ಕೈಗಾರಿಕೆಗಳಿಂದ ಒಂದು ಆರ್ಥಿಕ ಅಸಮಾನತೆ ಅನ್ನೋದನ್ನು ನಾವು ಹೋಗಲಾಡಿಸಬಹುದು.